ನಾವು ಇವಾಗ ಬಂದಿರೋ ಸ್ಪಾಟ್ ಹೋಟೆಲ್ ಕರಾವಳಿ. ಈ ಹಣ್ಣುಗೆ ನಾನ್ ವೆಜ್ ಗೊತ್ತಿಲ್ಲ ಹೇಳ್ತಾನೆ. ವೆಜ್ ಪೀಪಲ್ ಇವರಿಬ್ಬರೇ ವೆಜ್ ಪೀಪಲ್. ಹಂಗೆ ಹೇಳ್ತಾ 4 ಪನ್ನೀರ್ ನೀನೇ ತಿಂದಲ್ಲ ಅವ್ರದ್ದು. ಹೆಂಗೆ ಗೊತ್ತಾ, ಹೆಂಗೆ ಅಂದರೆ ನಮ್ಮ ಸೈಡು ಮುದ್ದೆಗೆ ಒಂದು ಚಟ್ನಿ ಮಾಡ್ತಾರೆ ಗೊತ್ತಾ, ಮುಳುಗಾಯಿ ಚಟ್ನಿ. ಆ ಚಟ್ನಿ ಪನ್ನೀರ್ ಇದ್ದಂಗಿದೆ. ಅಕ್ಕ ಹುರ್ಕಂತೈತೆ, ಅಕ್ಕನ ಕರ್ಕೊಂಡು ಹೋಗಿಲ್ಲ ಅದಕ್ಕೆ ಅಕ್ಕ ಹುರ್ಕಂತೈತೆ. ಇದೇ ಫಸ್ಟ್ ಮೀನು ತಿಂತಿರೋದು. ಸುಹಾಸ್ ನಿಮ್ ರಿವ್ಯೂ ಕೊಡಿ, ಹೆಂಗಿದೆ? ಮುಳ್ಳೈತೆ. ಇವತ್ತಿನ ಮಟ್ಟಿಗೆ ನಮ್ಮ ಜೊತೆಗಿರುವ ಡ್ರೈವರ್ ಬಂದ್ಬಿಟ್ಟು ಡ್ರೈವರ್ ಅಂತ ಮಕ್ಕಳಾಡಿ ಮಗಳಿದ್ದು, ಐ ಮೀನ್ ಬ್ಯೂಟಿಫುಲ್ ಆಂಟಿ ಇದ್ದಾಳೆ ಜುಬ್ರು ತೆಲೆಕಿ. ಇಂಜಿನಿಯರಿಂಗ್ 3ನೇ ವರ್ಷ ಮುಗೀತು, ಇನ್ನೂ ಹುಡುಗಿ ಇಲ್ಲ. ನನಗೂ ಇಲ್ಲ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ನೋಡಿ 11:45. ನಾವಿವಾಗ MG ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ನಾವೇನಂತಂದರೆ ಈಗ ಹಂಗೆ ನಾನು, ಅರ್ಪಿತಾ ಮತ್ತು ವಿಶ್ವ, ಸುಹಾಸ್ ರೆಡ್ಡಿ ಎಲ್ಲರೂ ಊಟ ಸುಮ್ಮನೆ ಹಂಗೆ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ವಿ. ಇಲ್ಲೇ ಎಕ್ಸಾಮ್ ಮುಗಿಸ್ಕೊಂಡು ಚಿಲ್ ಮಾಡೋಣ ಅಂತ. ಬೃಂದ ಅಕ್ಕ ಹಾಯ್ ಮಾಡಕ್ಕ. ಹಾಯ್ ನೋಡ್ರಿ, ಅವ್ನು ಗೊತ್ತಾ ನಮ್ಮ ಹುಡುಗ. ಬಾ ಇಲ್ಲೇ ನಾವಿವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ವಿಶ್ವ, ಹೋಟೆಲ್ ಕರಾವಳಿ ಫೈನ್ ಡೈನ್. ಓಹ್, ಅರ್ಪಿತಾ ಅವರು ಪುಕ್ಷಟ ಊಟಕ್ಕೆ ಬರ್ತಿದ್ದಾರೆ. ಆ್ಯಕ್ಚುಲಿ ಅರ್ಪಿತಾ ಅವ್ರದ್ದು ₹1 ರೇಟು ಇಲ್ಲ, ಸುಮ್ಮನೆ ಬರ್ತೀಯಾರ ಊಟಕ್ಕೆ. ನೀವು ರೊಟ್ಟಿ ತರಿಸ್ಕೊಂಡಿದ್ದಲ್ಲಮ್ಮ ಗೈಸ್. ಆ್ಯಕ್ಚುಲಿ ನಾವು ಮೂವಿ ನೋಡ್ತಾ ಇದ್ವಿ ರೂಮಲ್ಲಿ ಪ್ರೊಜೆಕ್ಟರ್ ಹಾಕ್ಕೊಂಡು. ಆ ಸೀನ್ ಹೆಂಗಿರೋದು ಗೊತ್ತಾ, ಇವಾಗ ನೋಡಿ. ಹಲೋ ಗೈಸ್, ನಾವು ಇವಾಗ ಬಂದಿರೋ ಸ್ಪಾಟ್ ಹೋಟೆಲ್ ಕರಾವಳಿ. ವೆಜ್ಜು ನಾನ್ ವೆಜ್ ತಿನ್ನೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಹೋಟೆಲ್ ಆ್ಯಂಬಿಯನ್ಸ್ ನೋಡಿ ಹೆಂಗಿದೆ. ಹೋಟೆಲ್ ಮೆನು ಪಾಸ್ ಮಾಡಿ ನೋಡ್ಕೊಳ್ಳಿ. 41 ಮೆನು ಬೇಕಾ? ಫೋಟೋ ಹೊಡ್ಕೊಂಡು ಹೋಗಿ ಪ್ರಿಂಟ್ ತೆಗೆಸ್ಕೊಂಡು ಮನೆಗೆ ಬೋರ್ಡ್ ಹಾಕ್ಸ್ಕ. ಪಾಂಪ್ಲೆಟ್ ಚೆನ್ನಾಗಿರುತ್ತಕ್ಕ. ಪಾಂಪ್ಲೆಟ್ ಇಲ್ಲ ಇಲ್ಲಿ. ಈ ಹಣ್ಣುಗೆ ನಾನ್ ವೆಜ್ ಗೊತ್ತಿಲ್ಲ ಹೇಳ್ತಾನೆ. ಊಟ ಹೇಳ್ರಿ ಅಂದರೆ ಬರೀ ಸ್ಟಾರ್ಟರ್ಸ್ಗಳು ಹೇಳ್ತಿದ್ದೀರಲ್ಲ ಇಷ್ಟೋ ತನಕ. ಒಂದು ಕೆಲಸ ಮಾಡ್ರಿ, ರೊಟ್ಟಿ ಎಲ್ಲ ತಿನ್ರಿ, ಬಿರಿಯಾನಿಗೆ ಊಟ ಹೊಟ್ಟೆ ಹೊಡಿಸ್ಕೊಂಡ್ರಿ, ಬೆಳಗ್ಗೆ ತಿನ್ನುವಂತ್ರಿ. ಹೌದಾ? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಹುಡುಗಿ ಏನೂ ಗೊತ್ತೇ ಇಲ್ಲ, ಸುಮ್ಮನು ಅಂತವಳೆ. ರೆಡಿ, ಹೊಸ್ಕೋಟ ಬರ್ತೀಯಾ? ನಾವು ಊರಿಗೆ ಹೊಂಟೀವಿ. ಇವರಿಬ್ರು ವಾಕ್ ಬಂದ್ಯಾರ ಮೊನ್ನೆ. ನೀವು ಹೊಸ್ಕೋಟೆ ಬೇರೆ ಬರ್ತೀರಾ? ನೋ ಕಾಮೆಂಟ್ಸ್. ಅಲ್ಲ ಅಂದ್ರು ಬರ್ತೀರಾ? ಹಾಡು ಹಾಕ್ತಿದ್ರು, ಕೇಳಿ ಕನ್ನಡ ಹಾಡು ಹಾಕ್ಸಿದೀವಿ. ಇವಾಗ ನೋಡಿ, 2 ಇದು ಪೆಪ್ಪರ್ ಚಿಕನ್ ಅಂತೆ, ಇದು ಕಬಾಬ್ ಅಂತೆ. ಬನ್ನಿ. ಅಕ್ಕ ಹುರ್ಕಂತೈತೆ, ಅಕ್ಕನ ಕರ್ಕೊಂಡು ಹೋಗಿಲ್ಲ ಅದಕ್ಕೆ ಅಕ್ಕ ಹುರ್ಕಂತೈತೆ. ಕಬಾಬ್ ಇದ್ದಂಗೆ ಐತೆ, ಹೇಳ್ತಂದೆ ಏನು ಚಂದಿಲ್ಲ. ವೆಜ್ ಪೀಪಲ್ ಇವರಿಬ್ಬರೇ ವೆಜ್ ಪೀಪಲ್. ಇದು ಮೀನು ಟೇಸ್ಟ್ ಮಾಡ್ತೀನಿ, ನನಗೆ ಗೊತ್ತಿಲ್ಲ. ನಮ್ಮ ಹುಡುಗ ನೋಡ್ರಿ ಟೇಸ್ಟ್ ಮಾಡಲಿ ಅಂತ. ನಾನು ಇದೇ ಫಸ್ಟ್ ಮೀನು ತಿಂತಿರೋದು. ಸುಹಾಸ್ ನಿಮ್ ರಿವ್ಯೂ ಕೊಡಿ, ಹೆಂಗಿದೆ? ಮುಳ್ಳೈತೆ. ಮೀನ್ ಮುಳ್ಳಿಲ್ದೆ ಏನೋ ಇರುತ್ತೆ. ಮತ್ತೆ ಹಂಗೆ ಹೇಳ್ತಾ 4 ಪನ್ನೀರ್ ನೀನೇ ತಿಂದಲ್ಲ ಅವ್ರದ್ದು. ನಾನು ಬೇಡ ಹಾಕಿದ್ದಾರೆ. ಎಷ್ಟು ರೀತಿ ಅಣ್ಣ ಹೆಂಗೈತೆ ಗೊತ್ತಾ, ಹೆಂಗೆ ಅಂದರೆ ನಮ್ಮ ಸೈಡು ಮುದ್ದೆಗೆ ಒಂದು ಚಟ್ನಿ ಮಾಡ್ತಾರೆ ಗೊತ್ತಾ, ಮುಳುಗಾಯಿ ಚಟ್ನಿ. ಆ ಚಟ್ನಿ ಪನ್ನೀರ್ ಇದ್ದಂಗಿದೆ. ಹೊಟ್ಟೆ ತುಂಬಿಸ್ಕೊಂಡು ಬಂದು ಕೂತಿರೋರು ಹಿಂಗೆ ಇರ್ತಾರೆ ಅನ್ಸುತ್ತೆ. ಹಂಗೆ ಬರ್ತಾಳೆ ಯೂಟ್ಯೂಬಲ್ಲಿ. ಆ ಥರ ಏನೋ ಮಾಡಿಲ್ಲ.
ಎಲ್ಲ ಹಾಕೋದು ಇಷ್ಟಪಡಲ್ಲ ಅಂತವನೇ ಅಂದ್ರೂ ಹಾಕ್ತೀನಿ, ಏನು ಮಾಡೋಕ್ಕಾಗಲ್ಲ. ಫ್ರಾನ್ಸ್ ಪೆಪ್ಪರ್ ಅಂತೆ, ಅದೊಂದು ಯಾವುದೋ ಪಾಪ್ಲೆಟ್ ರವೆ ಫ್ರೈ ಫಿಶ್ ಫ್ರೈ. ಇದೇನು ಬೈ ಇದು? ಫಿಶಲ್ಲಿ ರವೆ ಪಾಂಪ್ಲೆಟ್ ರವೆ. ಹಾಂ, ನಾನೇ ಮುದ್ದೆ ಮಾಡಿದ್ದೀನಿ. ಗಾಯ್ಸ್ ನಮ್ಮ ಹುಡುಗ ಹೋಗ್ತವನೆ, ಹುಷಾರಾಗಿ ಹೋಗೋ. ಬಾಯ್ ಬಾಯ್ ಗಾಯ್ಸ್. ಮೊದಲೇ ಚಳಿ, ಲಾಗಿಗೆ ಬಾಯ್ ಹೇಳ್ತಿದ್ದೀನಿ ಇವತ್ತು guys. ಮೊದಲೇ ಚಳಿ, ಇಬ್ರು ಹೋಗ್ತಿದ್ದೀರಾ? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಏಯ್, ಆ ಕಡೆ ಈ ಕಡೆ ನೋಡಕ್ ಹೋಗ್ಬೇಡಿ, ಡೈರೆಕ್ಟ್ ಮನೆಗೆ ಹೋಗ್ರಯ್ಯ. ಹಾ ನೋಡ್ರಿ, ಹೆಲ್ಮೆಟ್ ಬೇರೆ ಹಾಕ. ಏಯ್, ಆ ಕಡೆ ಈ ಕಡೆ ಅವ್ರಿವ್ರು ಇರ್ತಾರೆ, ನೋಡ್ಗಿಡಿ ಹಂಗೆ ಹೋಗಿಯ. ನಾನು ಎಂತವನಂತ ನಮ್ಮ ಲಾಗಿಗೆ ಗೊತ್ತೋಗಲಿ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಗೈಸು ಸರಿಲ್ಲ ಗೈಸ್ ಅಂದ್ರು ಹೇಳಿ, ಸರಿಯಾತಿಕ ಹೊಡೆದ್ರು. ಯಾವ್ದ ಕರಾವಳಿ ಫುಡ್ಸ್ ಅಂತೆ. ದಯವಿಟ್ಟು ಎಮ್ ಜಿ ರೋಡಂಗೆ ಮಾತ್ರ ಏನು ತಿನ್ನಕ್ಕೆ ಬರಬೇಡ್ರಿ, ಅಂದರೆ ನಮ್ಮಂಗೆ ಓದ್ತಿದ್ರೆ ಅಲ್ಲ. ನಿಮ್ಮ ಕಡೆನೂ ಒಳ್ಳೆ ಸಖತ್ತಾಗಿದ್ರೆ ಬರ್ರಿ, ಅಮೌಂಟು ಏನು ತೊಂದರೆ ಇಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್. ನೋಡಿ ಟೈಮ್ ಇವಾಗ 3:50 AM. ಓಕೆನಾ? ಮಹಾಬೀಗ ಹೋಗ್ತಿದ್ದೀವಿ ಅಕ್ಷಯ ಅಣ್ಣನ ಬಿರಿಯಾನಿಗೆ. ಎಲ್ಲಿರೋದು? ಅಕ್ಷಯ ಅಣ್ಣನ ಹೊಸಕೋಟೆ ದಮ್ ಬಿರಿಯಾನಿಗೆ. ಓಕೆ, ಪೆಟ್ರೋಲ್ ಹಾಕ್ಸ್ಕೋ, ಆಮೇಲೆ ಹೋಗೋಣ. ಪೆಟ್ರೋಲ್ ಬಂಕ್ ಓಪನ್ ಇಲ್ಲ ಅಂದ್ರೆ ವಾಪಸ್ ಮತ್ತೆ ಮನೆಗೆ ಮಕ್ಕೋಬೇಕು. ಕಾರ್ ನಿಂತ್ಕೊಂಡ್ರೆ ಕಾರ್ ದಪ್ಕೊಂಡು ಹೋಗ್ಬೇಕು. ಇವತ್ತಿನ ಮಟ್ಟಿಗೆ ನಮ್ಮ ಜೊತೆಗಿರುವ ಡ್ರೈವರ್ ಬಂದ್ಬಿಟ್ಟು ಡ್ರೈವರ್ ಅಂತ್ರಿ. ಆ್ಯಂಡ್ ಡ್ರೈವರ್ ಬ್ಯಾಕ್ ಸೀಟಲ್ಲಿ ಡೈರೆಕ್ಷನ್ ತೋರಿಸ್ತಿರೋಂಥವ್ರು ಆ್ಯಂಡ್ ಮ್ಯಾಂಡೇಟ್ರಿ ಪರ್ಸನ್ ಇಲ್ಲಿರೋರು, ಇವತ್ತಿನ ಹೊಸ ಮುಖ. ಹಾಯ್ ದಿಮಾಕ್ಲಾಡಿ. ಜಸ್ಟ್ ಪಪ್ಪಿ ಫಿಲಮ್ ನೋಡಿರೋ ಎಫೆಕ್ಟ್ ಗೈಸ್ ಅಷ್ಟೇ. ನೀವು ನೋಡ್ರಿ, ನೀವು ನೋವನ್ ಅಂತೀರ. ನೋವನ ಪ್ರಣವನೆಲ್ಲ ಬೇಕು. ಯಾರ್ಯಾರು ಆ ಪಪ್ಪಿ ಫಿಲಮ್ನ ನೋಡಿಲ್ಲ, ಪ್ಲೀಸ್ ಗೋ ವಾಚ್ ಇಟ್. ಓಕೆ, ಆ್ಯಕ್ಚುಲಿ ಪಪ್ಪಿ ಮೂವಿ ಬಗ್ಗೆ ಏನಕ್ಕೆ ಹೇಳ್ತಿದ್ದೀವಿ ಅಂದರೆ, ಏನಕ್ಕೂ ಹೇಳ್ತಿದ್ದೀವಿ, ಇವರೆಲ್ಲ ರಾಯಚೂರವ್ರ ಗೈಸ್. ಅದಷ್ಟೇ ಬ್ಯೂಟಿಫುಲ್ ಹೆಣ್ಮಕ್ಳಿದೆ. ಐ ಮೀನ್ ಬ್ಯೂಟಿಫುಲ್ ಆಂಟಿ ಇದ್ದಾಳೆ ಜುಬ್ರು ತಲೆಗೆ. ಇಲ್ಲಿ ರೂಟ್ ಮರ್ತೋಗಿರೋ ಡ್ರೈವರ್, ರೂಟ್ ತೋರ್ಸೋದೇ ಗೊತ್ತಿಲ್ಲದೆ ಕೂತಿರೋ ವಿಶ್ವ. ಎಲ್ರ ನಡುವೆ ಪೆಟ್ರೋಲ್ ಏನಾದ್ರು ಖಾಲಿ ಆಯ್ತು ಅಂದ್ರೆ ಅಲ್ಲ ಜುಬ್ರು ತಲೆ ಅವನು. ಇನ್ನೊಂದೇನೋ ಬೈತಾನ ಅವನಕ್ಕೀಗ. ಆಗ್ಲೇ ಕಂಪಲ್ಸರಿ ಓಪನ್ ಇರುತ್ತೆ ಅಂತ ಹೇಳಿದ್ ವಿಶ್ವ. ನೋಡು ವಿಶ್ವ, ಇಲ್ಲಿ ನಯಾರ ಫೈನಲಿ ಪೆಟ್ರೋಲು ಸಿಕ್ಕಾಯ್ತು, ಪೆಟ್ರೋಲು ಹಾಕ್ಸಾಯ್ತು. ಡ್ರೈವರ್ ಮಗ್ದಲ್ಲಿ ಲಗುನು ಕಾಣಿಸ್ತಾ ಇದೆ ನೋಡಿ. ನನಗೇನಾಗಿಲ್ಲ, ದಬ್ಬರ್ ಅವ್ರ ಮಕ್ಕ ನಗೋ ಬರ್ಬೇಕು. ಫೈನಲಿ ನಾವು ಇವಾಗ ಹೊಸಕೋಟೆ ಬಿರಿಯಾನಿ ಹತ್ರಕ್ಕೆ ಹೋಗ್ತಿದ್ದೀವಿ, ಜಸ್ಟ್ ಬಿಕಾಸ್ ಆಫ್ ಟೋಲ್ ತಪ್ಪಿಸ್ಕೋಬೇಕು. ತುಂಬಾ ಸುಸ್ತಾಗಿದ್ದಾರೆ. ಬಿರಿಯಾನಿ ತಿಂದ ಬರುತ್ತೆ. ಆಯ್ತಾ ನಿಮ್ದು? ಹಾಂ ಆಯ್ತು. This is a pit stop. Still busy with girlfriend. ಯಾಕೋ ಬ್ಲಶ್ ಆಗ್ತಿದ್ಯಾ? ಇಲ್ಲ ಪಾಪ, ಅವನ ಸಂಕಟ ಅವನಿಗೆ ಅರ್ಥ ಆಗುತ್ತೆ, ಎಲ್ಲ ಅರ್ಥ ಆಗ್ಬೇಕು. ಇಂಜಿನಿಯರಿಂಗ್ 3ನೇ ವರ್ಷ ಮುಗೀತು, ಇನ್ನೂ ಹುಡುಗಿ ಇಲ್ಲ. ನನಗೂ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಪಾಪ ಅವನು ಅಂಕಲ್ನ ನೋಡಿ ಫೀಲ್ ಆಗ್ತಿದ್ದ ಎಂ ಜಿ ರೋಡಲ್ಲಿ. ಇವರೆಲ್ಲ ಏನ್ ಡಿಸ್ಕಸ್ ಮಾಡ್ತಿದ್ದಾರೆ ಗೊತ್ತಾ ಗಾಯ್ಸ್? ನೀನ್ ಏನ್ ಕೈ ಎಲ್ಲೆಲ್ಲ ಹಾಕೊಂಡಿದ್ಯ? ಯಾಕೋ ಬ್ಲಶ್ ಆಗ್ತಿದ್ಯಾ ನೀನು? ವಾಟ್ ಈಸ್ ಯುವರ್ ಸಜೆಷನ್ ಫಾರ್ ಯಂಗ್ ಜನರೇಷನ್ಸ್? ಬಿಟ್ಟಿ ಚಾಯ್ ಕುಡಿಬೇಕು, ಹೋಗ್ಬೇಕು. ಇವರೆಲ್ಲ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ ಒದ್ದಾಡ್ತಿದ್ದಾರೆ ಆಯ್ತಾ.
ನೀನು ನಿನ್ ಡಿಗ್ರಿ ಮುಗ್ದಾದ್ಮೇಲೂ ಈಗಲೂ ಸಿಂಗಲ್ ಇದೆಯಲ್ಲ, ಇವರೆಲ್ಲ ಡಿಗ್ರಿ ಓದ್ತಿರೋರ್ಗೆ ಏನ್ ಸಜೆಷನ್ಸ್ ಕೊಡ್ತೀಯ? ಟೀಗೆ ಅವ್ರ ಅಣ್ಣ ಪೇ ಮಾಡ್ತವನೆ. ಯಾರಾದ್ರೂ ಏನಾದ್ರೂ ಮಾತಾಡ್ಕೊಳ್ರಿ, ನನಗೆ ಟೀನೇ ಇಂಪಾರ್ಟೆಂಟ್ ಅಂತ ಸೈಡಿಗೆ ಬಂದಿರೋ. ಇವರೆಲ್ಲ ಇಷ್ಟು ಕ್ರೇಜಿಂದ ಅಲ್ಲಿಂದ ನಗ್ತಾ ಹೋಗ್ತಿರೋದು ಏನಕ್ಕೆ ಗೊತ್ತಾ? ಇಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಅಲ್ವಾ ಶಾಪ್ನ ನೋಡ್ಬಿಟ್ಟು ತಿಂಡಿ ಬಂಡಿ ಅಂತ. ಗೊತ್ತಾ ಗಾಯ್ಸ್, ಸ್ವಾರ್ಥಿಗಳು. ಜಸ್ಟ್ ಬಿಕಾಸ್ ಅವರಿಗೆ ಫಾಲೋವರ್ಸ್ ಜಾಸ್ತಿ ಆಗಬೇಕು, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೆ ಸಬ್ಸ್ಕ್ರೈಬರ್ಸ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೆಳಿಗ್ಗೆ 5 ಗಂಟೆಯಲ್ಲಿ ಈ ಥರ ಹುಚ್ಚರ್ದಾರ ಟೋಲ್ ಗೇಟ್ ಹತ್ರ ನಡ್ಕೊಂಡು ಹೋಗ್ತಿರೋದು ಏನಕ್ಕೆ ಗೊತ್ತಾ ಗಾಯ್ಸ್? ಜಸ್ಟ್ ಬಿಕಾಸ್ ಟು ನಾಟ್ ಟು ಪೇ ಫಾರ್ ದಿಸ್ ಟೋಲ್. We are just doing this walking, jogging. 100 meter. Morning jogging will give energy Wow, ಕೇಳಿ ಡ್ರೈವರ್ ಮಾತುಗಳನ್ನ ಕೇಳಿಸ್ಕೊಳ್ಳಿ. to eat more food. ಹಾ We want to jog. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಇಂಗ್ಲಿಷೇ ಮರ್ತೋಗ್ತಿದ್ದೀನಿ ಕಣ ನಿನ್ನಿಂದ. ಗರ್ಲ್ ಫ್ರೆಂಡ್ ಆಫ್ಲೈನ್ ಹೋಗಿರೋ ಕಾರಣಕ್ಕೆ ಈ ಹುಡ್ಗ ಹಿಂಗ್ ನಡ್ಕೊಂಡು ಹೋಗ್ತವನೆ. ವಿಶ್ವ ಅವ್ನು ಥಿಂಕಿಂಗ್ ಹೆಂಗ್ ಗೊತ್ತಾ, ಏನೋ ಹೋಗೋದೇನೋ ಹೋಗ್ತೀನಿ, ಒಂದು ಬಿರಿಯಾನಿ ತಗೊಂಡು ಹೇಗೆ ತಿನ್ಬೇಕು ಅಷ್ಟು ಅಂತ ಯೋಚನೆ ಮಾಡ್ತೀನಿ. ಇದ್ರಲ್ಲಿ ಬ್ಲ್ಯಾಕ್ ಮಧ್ಯರಾತ್ರಿಲಿ ಹೈವೇ ರಸ್ತೆಲಿ ಎಲ್ರೂ ಗ್ರೂಪಲ್ಲೂ ಒಬ್ರು ಇರ್ತಾರೆ ಆಯ್ತಾ. ಪನ್ನೀರು ಮಶ್ರೂಮ್ನ ನಾನ್ ವೆಜ್ ಎದುರುಗಡೆ ತಿಂತಿರೋ ನಾನ್ ವೆಜ್ ಅವರೆಲ್ಲ ವಾಕ್ರಕ್ಕೆ ಬರೋ ಲೆವೆಲ್ಲಿಗೆ. ನಾವು ಇವಾಗ ಬಂದಿರೋದು ಅಕ್ಷಯ್ ದಮ್ ಬಿರಿಯಾನಿ. ಬನ್ನಿ ಒಳಗಡೆ ಹೋಗುವ, ತಿನ್ನುವ. ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಹಾಕ್ರಿ, ಬೆಲ್ ಬಟನ್ ಹತ್ರಿ, ಆಮೇಲೆ ಕಳಿಸ್ತೀನಿ. ಕೇಳಿಸ್ಕೊಂಡ್ರಲ್ವಾ ಡ್ರೈವರ್ ಹೇಳಿದ್ದು, ಇದನ್ನ ಮಾಡಿ.